Hello, can you hear me? ಸಾಮಾನ್ಯವಾಗಿ ಬಹುತೇಕ ಸಮಾಜಗಳಲ್ಲಿ ಈಗ ನೀವು ಆಧ್ಯಾತ್ಮಿಕ ಹಾದಿಲಿ ಇದ್ದೀರಿ ಅಂದರೆ ನೀವು ದೊಡ್ಡ ಮುಠಾಳರು ಅಂದುಕೋತಾರೆ. ದುರದೃಷ್ಟವಶಾತ್ ತಾವು ಆಧ್ಯಾತ್ಮಿಕರು ಅನ್ನೋ ಸಾಕಷ್ಟು ಜನರು ಅದನ್ನು ಸಾಬೀತು ಮಾಡ್ತಿದ್ದಾರೆ. ಅತಿ ದೊಡ್ಡ ಮುಠಾಳರು ಅಂದರೆ ಆಧ್ಯಾತ್ಮಿಕ ಮುಠಾಳರು. ನೀವೆಲ್ಲರೂ ನಿಮಗೆ ನನ್ನ ಬಗ್ಗೆ ಪ್ರೀತಿ ಕಾಳಜಿ ಇದ್ದರೆ, ನಿಮ್ಮ ಜೀವನದ ಬಗ್ಗೆ ಕಾಳಜಿ ಇದ್ದರೆ ನೀವಿದನ್ನು ನೆಲೆಗೊಳಿಸಬೇಕು. ಈ ಪೀಳಿಗೆಯಲ್ಲಿ ಇದನ್ನು ನೆಲೆಗೊಳಿಸಬೇಕು. ಕೇಳಿಸ್ಕೊಳ್ಳಿ, ಇನ್ನೂ ಏನು ಅಂತಾನೆ ಹೇಳಿಲ್ಲ. ಈ ಥರ ಮಾತಾಡೋದಕ್ಕೆ ಅವರು ನಿಮ್ಮನ್ನು ಮುಠಾಳರು ಅನ್ನೋದು. ನೀವೇನು ಮಾಡಬೇಕಂದ್ರೆ, ನೀವು ಮಾಡಬಹುದಾದ ಅತ್ಯಂತ ಬುದ್ಧಿವಂತ ಕೆಲಸ ಅಂದರೆ ನಿಮ್ಮನ್ನು ವರ್ಧಿಸಿಕೊಳ್ಳೋದ್ರ ಬಗ್ಗೆ ಕೆಲಸ ಮಾಡೋದು. ಆಧ್ಯಾತ್ಮಿಕ ಪ್ರಕ್ರಿಯೆ ಅಂದರೆ ಅದೇನೆ. ಅದು ಸ್ವರ್ಗ ಅಥವಾ ನರಕಕ್ಕೆ ಹೋಗೋ ಬಗ್ಗೆ ಅಲ್ಲ. ಆಧ್ಯಾತ್ಮಿಕ ಪ್ರಕ್ರಿಯೆ ಅಂದರೆ ಸ್ವರ್ಗ ಮತ್ತು ನರಕ ಎರಡೂ ನಮ್ಮೊಳಗೆ ಆಗತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು. ಅದನ್ನು ಏನು ಮಾಡ್ಕೊಳ್ತೀವಿ ಅನ್ನೋದು ನಮ್ಮ ಆಯ್ಕೆ. ಇದನ್ನು ಬರೀ ಮಾತಾಡಿ ಸಾಬೀತು ಮಾಡೋದಲ್ಲ, ಹಾಗೆ ಜೀವಿಸಿ ಸಾಬೀತು ಮಾಡಬೇಕು. ನಿಮ್ಮನ್ನು ನೋಡಿದಾಗ ಅವರಿಗೆ ಅನ್ನಿಸ್ಬೇಕು, ಓಹ್, ನಾನು ಹೀಗಿರಬೇಕು ಅಂತ. ನಿಮ್ಮನ್ನು ನೋಡಿದಾಗ ಎಲ್ಲರಿಗೂ ನಾನು ಹೀಗೆ ಇದ್ದಿದ್ರೆ ಅನ್ನಿಸ್ಬೇಕು. ಅತ್ಯಂತ ಅದ್ಭುತ ವ್ಯಕ್ತಿನ ಭೇಟಿಯಾಗೋಕೆ ನೋಡಬೇಡಿ, ಆ ಅದ್ಭುತ ವ್ಯಕ್ತಿ ನೀವಾಗಬೇಕು. ಸರಿನಾ? ಎಲ್ಲರೂ ನಿಮ್ಮನ್ನು ನೋಡಿದಾಗ ಓಹ್, ನಾನು ಹೀಗಿರಬೇಕು ಅನ್ನಿಸ್ಬೇಕು. ಇದನ್ನು ಸಾಕಾರವಾಗಿಸ್ತೀರಾ?